ಮುಗ್ಲೈ ಚಿಕನ್ ಮಾಡ್ತಾ ಇದೀವಿ. ಈಗ ಏನಾದರೂ ಒಂದು ಮಾಡ್ತಾರೆ ನೋಡಿ, ಮೆಲ್ಲೆರಿ ತುಂಬಾ ಮುಖ್ಯವಾದ ಏನಾದರೂ ಮಾಡ್ತಾರೆ ಅಂದರೆ ಮುಚ್ಚಿಬಿಟ್ಟು ಅಲಾಡಿಸಿ ಹೇಳಿಲ್ಲ, ಇದನ್ನೇ ಅವ್ರು ಮಾಡೋದು. ಟೈಟಾಗಿ ಹಾಕಿದ್ರೆ ತೆಗಿಯೋದು ಹೆಂಗೆ ತೆಗಿತೀರಾ? ಚಲ್ತಿಯ ಮಗಳು ನೀನು. ಒಳ್ಳೆ ಟೈಟ್ ಆಯ್ತಲ್ಲಮ್ಮ. ನೀನೇನು ಅಡುಗೆ ಮಾಡ್ತೀನಿ. ಗಂಡಸಿಗೆ ಕ್ರಿಕೆಟ್ ನೋಡೋದು, ಆಮೇಲೆ ಒಬ್ಬನೇ ಇರೋದು, ಆಮೇಲೆ ಹೆಂಡತಿ ತವ್ರ ಮನೆಗೆ ಹೋದಾಗ ಇವು ಮೂರು ಸಿಕ್ಕಾಪಟ್ಟೆ ಮಜಾ ಕೊಡೋದು. ಹಾಕಿ ಬೆಂಕಿ. ಅದಕ್ಕೆ ಯಾಕೆ ಮದುವೆ ಆಗ್ಬೇಕ್ರಿ? ಮದುವೆ ಅನ್ನೋದು ಹೆಂಗೆ ಅಂತ ಅಂದರೆ ಅದೊಂಥರ ಬಿಸಿ ತುಪ್ಪ ಇಟ್ಕೊಂಡು ಬಾಯಿಗೆ ಇಟ್ಕೊಳಕ್ಕೂ ಆಗಲ್ಲ, ಉಗಿಯೋಕ್ಕೂ ಆಗಲ್ಲ. ಗಂಡಸ್ರಿಗೂ ಅಷ್ಟೇ, ಮಾಡಾಕವ್ರು ಬೇಸಾಕವ್ರು ಬೇಕು. ಯಾಕೆ ನಾವು ಅಡುಗೆ ಮಾಡ್ತಾ ಇಲ್ವ ಈಗ? ಯಾಕೆ ನಾವು ಧೈರ್ಯವಾಗಿ ಇರಲ್ವಾ? ಎಲ್ಲಿ ಇರ್ತೀಯಾ? ಒಬ್ರು ಇರ್ಬೋದು ನೋಡಿ, ಹಿಂಗೆ ಮಾತಾಡತ್ಲೆ ಡಿವೋರ್ಸ್ ಆಗ್ಬಿಟ್ರೆ ಕಷ್ಟ. ಆಮೇಲೆ ಕೈಗೆ ಇಟ್ಕೊಂಡಿರಿ. ಸೀಡ್ಸ್ ಇರುತ್ತೆ, ಹೊರಗಡೆ ಹಾಕಿದ್ದೀನಿ. ಆಮೇಲೆ ಫುಲ್ ಹಾಕ್ಬಿಡಿರಿ. ಕೆನೆ ಹಾಕ್ತಾ ಇದ್ದೀನಿ ಸ್ವಲ್ಪ. ಕುಕಿಂಗ್ ಮಾಡುವಾಗ ಹೊಂದಾಣಿಕೆ ಆಗಿರ್ಬೇಕು, ಜಗಳ ಆಡಬಾರ್ದು. ಹೆಂಗ್ ಬೇಕು ಹಂಗಂಗೆ ಮಾಡ್ತಾರಾ? ಫೈನಲಿ ಚಿಕನ್ ಮೊಗಲೈ ಕಂಪ್ಲೀಟಾಗಿ ರೆಡಿ ಆಗಿದೆ. ನಮ್ಮನೆಯವರಿಗೆ ರೈಸ್ ಜೊತೆ ಕೊಡ್ತೀನಿ, ಹೇಗಿದೆ ಅಂತ ನೋಡ್ತಾರೆ. ಇದೀರಿ, ನಾನು ಕೊಡ್ತೀನಿ. ಚೆನ್ನಾಗಿದೆಯಾ? ಸಾಕಾಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ಲಾಗಿ ಚಿಕನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮನೆಯವರು ಸ್ಪೆಷಲಾಗಿ ಏನಾದರೂ ಮಾಡಿಕೊಡು ಅಂತ ಹೇಳಿದರು. ಸೊ ಹಾಗಾಗಿ ಮುಗ್ಲೈ ಚಿಕನ್ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲ ನೋಡ್ಕೊಂಡಿದ್ದಾರೆ ಅವರು. ಸೊ ಅದು ಯಾವ ಥರ ಏನು, ನಾವು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹೇಗೆ ಬರುತ್ತೆ ನೋಡೋಣ ಬನ್ನಿ. ಮುಗಲೈ ಚಿಕನ್ ಅಂತ, ಅದು ನಾರ್ತ್ ಇಂಡಿಯನ್ ಡಿಶ್ಶು. ಇವಾಗ ಮಾಡ್ತಿರೋದು ನಮ್ಮ ಸೌತ್ ಇಂಡಿಯಾದಲ್ಲಿ, ಅದು ವಿಲೇಜ್ ಸ್ಟೈಲಲ್ಲಿ ಹಸಿರು ನೇಚರಲ್ಲಿ ಬಿಳಿ ಬಿಳಿ ಕ್ರೀಮಿ ಚಿಕನ್ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಸೊ ಅದಕ್ಕೆ ನೆನೆ ಹಾಕಿರೋವಂಥದ್ದು ಇದು ಬೇಕು, ಗೋಡಂಬಿ ಮತ್ತು ಬಾದಾಮಿ. ಸೊ ಹಾಗಾಗಿ ನೆನೆ ಹಾಕ್ಕೊಂಡು ಇದು ಸಿಪ್ಪೆ ತೆಗಿತಾ ಇದ್ದೀನಿ, ತೆಗೆದಿಟ್ಕೊಬೇಕು. ಹಾಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಕ್ರೀಮ್ ಬೇಕಾಗುತ್ತೆ. ಕ್ರೀಮ್ ಇಲ್ಲ ಅಂದರೆ ಕೆನೆ ಇರೋವಂಥ ಮೊಸರು ತೊಗೊಂಡಿದ್ದೀನಿ, ಇದು ಗ್ರೈಂಡ್ ಮಾಡಿ ಹಾಕ್ಕೊತೀನಿ. ಹಾಗೆ ನಿಂಬೆಹಣ್ಣು, ಹಸಿರು ಮೆಣಸಿನ್ಕಾಯಿ ಮತ್ತು 1.5 kg ಚಿಕನ್ ತಗೊಂಡುಂಟು, ಹಾಲು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಣ್ಣೆ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಇದು ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಕಾಳು ಮತ್ತು ಜೀರಿಗೆ, ಅನಾನಸ್ ಮಗ್ಗು, ಹೂವು, ಸಾಂಬಾರು ಬೀಜ ಇಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಉಪ್ಪು, ಅರಿಶಿನ, ನೀರು ಇಷ್ಟು ಬೇಕಾಗುತ್ತೆ. ಇದು ಯಾವ ಥರ ಮಾಡೋದು ಅಂತ ಹೇಳಿ ನೋಡ್ಕೊಂಬಿಟ್ಟು ಬರೋಣ ಬನ್ನಿ. ಅದೇ ಇವತ್ತು ನಾವು ಒಲೆಯಲ್ಲಿ ಮಾಡ್ತಾಯಿದ್ದೀವಿ, ಯಾಕಂದರೆ ಈಗ ಎಂತ ಗ್ಯಾಸಿಗೆ ಪ್ರಾಬ್ಲಮ್ ಇದೆ ಅಲ್ವಾ? ಗ್ಯಾಸ್ ಸಿಗ್ತಾ ಇಲ್ವಲ್ಲ, ಏನು ಸಿಕ್ಕಿಲ್ಲ ಅಂತಂದ್ರೂ ಜುಗಾಡಂತೂ ಆಗುತ್ತೆ ಅನ್ನೋದಕ್ಕೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಇದೊಂದು ಸಿಂಬಲ್ ಅಷ್ಟೇ. ಹಸಿರು ಮೆಣಸಿನ್ಕಾಯಿ ಮತ್ತು ನೆನೆ ಹಾಕ್ಕೊಂಡಿರೋ ಅಂಥದ್ದು ಗ್ರೈಂಡ್ ಚೆನ್ನಾಗಾಗಲಿ ಅಂತ ಹೇಳಿ ಗೋಡಂಬಿ 1 ಹಿಡಿಯಷ್ಟು, ಬಾದಾಮಿ ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಬಿಟ್ಟು ಬರ್ತೀನಿ. ವೆರಿ ಗುಡ್ ಟೇಸ್ಟ್ ಕೊಡೋದು ಮುಗಲೈ ಚಿಕನ್. ಗೋಡಂಬಿನ ಎಷ್ಟು ಹಾಕ್ತೀರಾ ಅಷ್ಟು ಟೇಸ್ಟ್ ಕೊಡುತ್ತೆ. ಓಕೆ, ಅಷ್ಟೊಂದು ನೀವು ಹಚ್ಚಿಸ್ಕೊಬಿಟ್ಟು ಬನ್ನಿ, ಬೆಂಕಿ ಹಚ್ಚಿ. ಸರಿ ಆಯ್ತು, ಹೋಗಿ ಬರ್ತಾಳೆ. ಅದೇನೋ ಒಂದು ಗಾದೆ ಹೇಳೋರು, ಗಂಡಸಿಗೆ ಏನು ಕ್ರಿಕೆಟ್ ನೋಡೋದು, ಆಮೇಲೆ ಒಬ್ಬನೇ ಇರೋದು, ಆಮೇಲೆ ಹೆಂಡತಿ ತವ್ರ ಮನೆಗೆ ಹೋದಾಗ ಇವು ಮೂರು ಸಿಕ್ಕಾಪಟ್ಟೆ ಮಜಾ ಕೊಡ್ತಾವಂತೆ. ಅವೆಲ್ಲ ಒಟ್ಟಿಗೆ ಆದಾಗ ಅದು ಅದ್ರ ಸಂತೋಷ ಹೇಳ್ತಿರೋದಂತೆ. ಹಾಗಾಗಿ ನನ್ನ ಹೆಂಡತಿ ಓದ್ಲು ಅಂದರೆ ಈ ವಿಡಿಯೋದಲ್ಲಿ ನಾನೇ ಕಿಂಗ್. ಈಗ ಹಾಕಿ ಬೆಂಕಿ. ಅದಕ್ಕೆ ಯಾಕೆ ಮದುವೆ ಆಗ್ಬೇಕ್ರಿ? ಮದುವೆ ಅನ್ನೋದು ಹೆಂಗೆ ಅಂತ ಅಂದರೆ ಅದೊಂಥರ ಬಿಸಿ ತುಪ್ಪ ಇಟ್ಕೊಂಡು ಬಾಯಿಗೆ ಇಟ್ಕೊಳಕ್ಕೂ ಆಗಲ್ಲ, ಉಗಿಯೋಕ್ಕೂ ಆಗಲ್ಲ. ಅರ್ಥ ಆಯ್ತಾ? ಅದು ಇಲ್ಲ ಅಂದ್ರೂ ಕೊರಗು, ಇದ್ರೂ ಕೊರಗು. ಮದುವೆ ಆಗದಿದ್ದವ್ರು ನನಗೆ ಮದುವೆ ಆಗಲಿಲ್ಲ ಅಂತ ಕೊರಗ್ತಾರೆ. ಮದುವೆ ಆಗಿರೋರು ಅಯ್ಯೋ ನಾನು ಸುಮ್ಮನೆ ಒಂಟಿ ಆಗಿದ್ರೆ ಸಾಕಲ್ಲ ಅಂತ ಕೊರಗ್ತಾರೆ. ಎಷ್ಟೋ ಸರಿ ನನಗೂ ಅನಿಸ್ಬಿಟ್ಟಿದೆ ಹಂಗೆ. ಆದರೆ ಹೆಣ್ಮಕ್ಳಿಗೆ ಹಂಗೆ ಇರೋಕ್ಕಾಗಲ್ಲ ಕಣಮ್ಮ. ಹೆಣ್ಮಕ್ಳಿಗೆ ಗಾರ್ಡಿಯನ್ ಅನ್ನೋದು ಬೇಕು. ಗಂಡಸ್ರಿಗೂ ಅಷ್ಟೇ, ಮಾಡಾಕವ್ರು ಬೇಸಾಕವ್ರು ಬೇಕು. ಯಾಕೆ ನಾವು ಅಡುಗೆ ಮಾಡ್ತಾ ಇಲ್ವ ಈಗ? ಯಾಕೆ ನಾವು ಧೈರ್ಯವಾಗಿ ಇರಲ್ವಾ? ಎಲ್ಲಿ ಇರ್ತೀಯಾ? ಒಬ್ರು ಇರ್ಬೋದು. ನೋಡಿ, ಹಿಂಗೆ ಮಾತಾಡತ್ಲೆ ಡಿವೋರ್ಸ್ ಆಗ್ಬಿಟ್ರೆ ಕಷ್ಟ. ಆಮೇಲೆ ಸುಮ್ಮನೆ ಇರತ್ಲಾಗಿ. ಈಗ ಫಸ್ಟ್ ಹಸಿ ಏನು ಹಚ್ಚಿದ ತಕ್ಷಣ ಹಚ್ಕೊಬಿಡ್ತಲ್ಲ ಬೆಂಕಿ. ಏನಿದ್ರು ಗುಟ್ಟು ರಹಸ್ಯ ಅನ್ಬೇಡಿ. ಆಗಲೇ ಸಿಮೆಣ್ಣೆ ಹಾಕಿ ಅದಕ್ಕೊಂಚೂರು ಹಾಕಿ ರೆಡಿ ಮಾಡಿಟ್ಟಿದ್ದೆ. ಹಂಗೆ ಹಾಕಿದ ತಕ್ಷಣ ಬಗ್ಗಂತ ಹತ್ಕೊಂತು ಅಷ್ಟೇ ಇದ್ರು ರಹಸ್ಯ. ಎಲ್ಲ ತಗೊಬಿಟ್ಟು ಬಂದಿದ್ದೀನಿ. ಈಗ ಮತ್ತೆ ಇನ್ನೊಂದನ್ನು ಇದನ್ನು ಫ್ರೈ ಮಾಡ್ಕೊತೀನಿ. ಏನಿದು ಸಾಂಬಾರು ಬೀಜ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಜೀರಿಗೆ, ಸೋಂಪು ಕಾಳು ಮತ್ತು ಅನಾನಸ್ ಮಗ್ಗು, ಇದು ಅಷ್ಟೇ. ಇದನ್ನು ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಉದುರಿಸ್ತೀನಿ ಬನ್ನಿ. ಗ್ಯಾಸ್ ಇಲ್ಲ ಅಂದರೂ ಗ್ಯಾಸ್ ಟೈಪ್ ಸೆಟಪ್ ನಮ್ಮದು. ನಾವು ಹೆಂಗೆ ಸೆಟಪ್ ಮಾಡ್ಕೊಂಡಿದ್ದೀವಲ್ವ, ಗ್ಯಾಸ್ ಇಲ್ಲ ಅಂದರೂ ಗ್ಯಾಸ್ ಟೈಪ್ ಸೆಟಪ್ಪೇ ನಮ್ಮದು. ಸೌದೆ ಹಾಕೊಂಡು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ದಗ 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 ಅನ್ಬೇಕು ಹಾಕಿದ್ರೆ. ಈಗ ಮಳೆ ಬರೋ ಟೈಮ್ ಆಗಿದೆ, ದಗ 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 ಅನ್ಸುತ್ತೆ. ಹಾಕು ಫಸ್ಟ್ ಇವು ಫ್ರೈ ಮಾಡ್ಕೊತಿರೋದ್ರಿಂದ ಎಣ್ಣೆ ಬೇಡ, ಹಂಗೆ. ಹಂಗೇನಾ? ವಿತೌಟ್ ಆಯಿಲ್ ಫ್ರೈ ಮಾಡ್ಕೊಳ್ಳಿ. ಸೋಂಪು ಕಾಳು, ಜೀರಿಗೆ, ಆಮೇಲೆ ಸಾಂಬಾರು ಬೀಜ, ಆಮೇಲೆ ಇದೆಂತದಮ್ಮ ಇದು? ಮರಾಠಿ ಮಗ್ಗು. ಇದು ಅದಿನ್ನೊಂದು ಬಿರಿಯಾನಿ ಅನಾನಸು, ಆಮೇಲೆ ಏಲಕ್ಕಿ, ಮೆಣಸು, ಚಕ್ಕೆ, ಆಮೇಲೆ ಒಂದಿಷ್ಟು ಲವಂಗ. ಇದಿಷ್ಟನ್ನ ತಗೊಂಡು ಈಗ ಒಳಗಡೆ ಹಾಕ್ತಾ ಇದ್ದೀನಿ. ಏಲಕ್ಕಿ ಚೆನ್ನಾಗಿರುತ್ತೆ, ಒಂದು 4 ಹಾಕಿದ್ರೆ.
ಓಕೆನಾ. ಅದು ಫ್ರೈ ಮಾಡಿದ್ಮೇಲೆ ಅದು ಗ್ರೈಂಡಿಗೆ ತಗೊಂಡು ಹೋಗ್ತೀನಿ. ಏನು ಹೀಟ್ ಬರುತ್ತಮ್ಮ, ಮತ್ತೆ ಕೂತ್ಕೊಳ್ಳೋಕ್ಕಾಗಲ್ಲ ನೋಡಿ. ಗ್ಯಾಸ್ ಇಲ್ಲ ಅಂತಂದ್ರೆ ಈ ಸ್ಟವ್ ತಗೋಬೋದು. ಈ ಸ್ಟವ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಿಮಗೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ನಮ್ಮದೇ, ಅದು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇನ್ ಕೇಸ್ ಬೇಕು ಅಂದರೆ ನಾವು ಸ್ವಲ್ಪ ಸ್ವಂತ ವ್ಯವಸ್ಥೆ ಮಾಡ್ತೀವಿ. ಚೆನ್ನಾಗಿದೆ, ಇನ್ನೂ ಚೆನ್ನಾಗಿರೋ ಸ್ಟವ್ಗಳಿದ್ದಾವೆ ಇದರಲ್ಲಿ. ಖಾರನ ನೋಡ್ಬಿಟ್ಟು ಹಾಕೊಬೇಕು. ಕರಿಮೆಣಸು ಹಾಕ್ಕೊಂಡಿರ್ತೀವಿ, ಹಸಿರು ಮೆಣಸಿನ್ಕಾಯಿ ತೊಗೊಂಡಿರ್ತೀವಿ. ಹಾಗಾಗಿ ಈಗ ಇದು ಫ್ರೈ ಆದಮೇಲೆ ಇದನ್ನು ಹಾಕ್ಕೊಂಡು ಸ್ವಲ್ಪ ನೋಡಿ ಹಾಕಿ, ಎಲ್ಲ ಬೇಡ, ಸ್ವಲ್ಪ ಸ್ವಲ್ಪ. ಮೆಣಸಿನ್ಕಾಯಿ ಕಾಶ್ಮೀರಿ ಚಿಲ್ಲಿ ಅಂತ ಬರುತ್ತಲ್ಲ, ಅದು ಸಿಗಲ್ವ ನಮ್ಮಲ್ಲಿ? ಸಾಕು ಸೇರ್ಕೊರಿ, ಜಾಸ್ತಿ ಆಗ್ಬೋದು. ಆಗ ಖಾರ ಆದರೆ ಚಂದ, ಇನ್ನೇನು ಹಾಕತ್ತಾಗೋಗ್ಲಿ. ನೀನು ಗೌಡ್ರು ಯಾಕೆ ಸಣ್ಣ ಆಗಿದಾರಲ್ಲ, ಹೆಂಗೆ ಅದ್ರ ಗುಟ್ಟೇನು ಅಂತ ಕೇಳ್ತಾರೆ. ಹೇಳಮ್ಮ ಗುಟ್ಟು ಏನು ಅಂತ. ಏನು ರೀ? ನಂದು ಸಣ್ಣ ಆಗೋದ್ರ ಗುಟ್ಟು ಏನು? ನಾನು ಹೆಂಗೆ ಸಣ್ಣ ಆದೆ ಅಂತ. ಹೆಂಗೆ ಸಣ್ಣದು ನಂಗೆ ಇದೇ ಗೊತ್ತಿಲ್ಲ. ಊಟ ಮಾಡೋದು ಕಮ್ಮಿ ಮಾಡಿದೆ ಅಷ್ಟೇ. ನಾನು ಇನ್ನೇನು ಮಾಡಲಿಲ್ಲ. ನಮ್ಮ ದೇಹಕ್ಕೆ ಎಕ್ಸೆಸ್ ಆಫ್ ಊಟ ತಿಂದು ನಾನು ಕೆಲಸನ ಅರ್ಥ ಮಾಡ್ಕೊಂಡೆ. ನಾನು ಯಾವಾಗಲೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದು. ತಿಂದಷ್ಟು ಏನಾಗ್ತಿತ್ತು, ಅದು ವರ್ಕೌಟ್ ಮಾಡಲಿಲ್ಲ ಅಂದರೆ ಫ್ಯಾಟಿಗೆ ಕನ್ವರ್ಟ್ ಆಗ್ತಾಯಿತ್ತು. ನನ್ನ ದೇಹಕ್ಕೆ ಅವಶ್ಯಕತೆ ಇರೋಷ್ಟು ಮಾತ್ರ, ಇಷ್ಟೇ ಬೇಕಾಗಿರೋದು. ನನ್ನ ದೇಹಕ್ಕೆ ಅವಶ್ಯಕತೆ ಇರೋದು ಅದಕ್ಕಿಂತನೂ ಸ್ವಲ್ಪ ಕಡಿಮೆನೇ ತಿಂತ ಬಂದೆ. ಆಮೇಲೆ ದೇಹದೊಳಗಿರೋ ಫ್ಯಾಟನ್ನು ದೇಹ ಅಬ್ಸರ್ವ್ ಮಾಡ್ಕೊಳಕ್ಕೆ ಶುರು ಆಯಿತು. ಆಗ ಕಮ್ಮಿ ಅದೇ. ಏನು ಸಿಕ್ಕಾಪಟ್ಟೆ ಏನು ವರ್ಕೌಟ್ ಮಾಡೇ ಸಣ್ಣ ಆಗಬೇಕು ಹಂಗೆ ಹಿಂಗೆ ಅಂತ ಏನಿಲ್ಲ. ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿ ಕಂಟ್ರೋಲ್ ಮಾಡಿ. ಆಲ್ಕೋಹಾಲ್ ಕಂಟ್ರೋಲ್ ಮಾಡಿದ್ದೀನಿ, ಎಣ್ಣೆ ಹೊಡಿತಾ ಇಲ್ಲ. ಅದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಅದು ಕಡಿಮೆ, ಸ್ವಲ್ಪ ಏನು ತುಂಬಾ ಕಡಿಮೆ ಮಾಡಿ. ಊಟನೇ ತೀರಾ ಕಡಿಮೆ ಮಾಡಿದ್ದಾರೆ. ಏನು ಗೊತ್ತಾ, ಅವರು ನಮ್ಮನೆಯವರು ಸ್ವಲ್ಪ ಡ್ರಿಂಕ್ಸ್ ಮಾಡುವಾಗೆಲ್ಲ ಅವ್ರ ಮಗಳನ್ನ ಕೇಳ್ತಾರೆ. ವಾರದಲ್ಲಿ 4 ಸರಿ ಕೇಳ್ತಾರೆ. ನನ್ನ ಮಗಳು ವಾರದಲ್ಲಿ ಅಮ್ಮ ಡ್ಯಾಡಿ ಸ್ವಲ್ಪ ಅಂತ ಹೇಳ್ತಾಳೆ. ಹಂಗೆ ನನಗೆ ಕೇಳಕ್ಕೆ ನಾಚಿಕೆ ಆಗಿ, ಈಗ ಇದು ನಾನೇ ಎಷ್ಟೊಂದು ಕುಡಿತಾ ಇದ್ದೀನಿ, ನನ್ನ ಮಗಳಿಗೆ ಇಷ್ಟೊಂದು ಫೋನ್ ಮಾಡಿ ಕೇಳ್ತಾ ಇದ್ದೀನಲ್ಲ ಅಂತ ನನಗೆ ನಾಚಿಕೆ ಆದಂಗೆ ಆಗುತ್ತೆ. ಅವಾಗ ಕಂಟ್ರೋಲ್ ಮಾಡ್ತೀನಿ. ಅದು ಕೇಳೋದೇ ಬೇಡ, ಅತ್ಲೆ ಕುಡಿಯೋದು ಬೇಡ ಅಂತ. ಅದೊಂದು ಅಭ್ಯಾಸ ಇಟ್ಕೊಂಡಿದ್ದು ಒಳ್ಳೇದಾಯ್ತದೆ. ಒಣಮೆಣಸಿನ್ಕಾಯಿ ತುಂಬ ಫ್ರೈ ಮಾಡಬಾರ್ದು, ಇದು ಬಂದುಬಿಡುತ್ತೆ, ಕಹಿ ಆಗಿಬಿಡುತ್ತೆ. ಕುಡಿಯೋದು ಬಿಡೋದು ಹೇಗೆ, ಅದೇನೋ ಕೋರ್ಸ್ ತಗೊಳ್ಳಿ ಅದು ಇದು ಅಂತ ಹೇಳ್ತಾರಲ್ಲ, ಇದು ಒಂದು ಕೋರ್ಸ್. ಈ ಥರ ಕುಡಿಯೋದು ಬಿಡ್ಬೋದು. ಇವಾಗ ಇದನ್ನು ಹೋಗಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡ್ತೀನಿ. ಕೆಲವ್ರು ಹೇಳ್ತಾಯಿದ್ರಿ ಇಲ್ಲಿ ಹೊರಗಡೆ ಮಾಡ್ತಾಯಿದ್ರೆ ಕುಕ್ಕಿಂಗ್ ಚೆನ್ನಾಗಿದೆ, ಬಟ್ ಇದು ಜಾರು ಉಪಯೋಗಿಸ್ತಾರಲ್ಲ ಅದ್ರ ಬದಲು ಒಳಕಲ್ಲಿ ಉಪಯೋಗಿಸಿ ಅಂತ ಹೇಳಿಬಿಟ್ಟು. ಅಂದರೆ ಸ್ವಲ್ಪ ಈಗ ನಾವು ಮಳೆ ಟೈಮು ನೋಡ್ಕೊಬೇಕು. ಈಗ ಬೆಳಗ್ಗೆನೇ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಬಿಸಿಲಿರುತ್ತೆ. ನಾವು ಈಗ ಒಂದು 2 ಗಂಟೆ 3 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದೆಲ್ಲ ರುಬ್ಬಿಟ್ಟು ಕೂತ್ಕೊಳ್ಳೋದು ಅಥವಾ ಕಟ್ ಮಾಡೋದೆಲ್ಲ ಮಾಡಿದರೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಈಸಿಯಾಗಿ ಮಾಡ್ತಾ ಇದ್ದೀವಿ. ಈಗ ಹೋಗಿ ದಿನ ಹೋಯ್ತಾ ಒಂಚೂರು ಇಂಪ್ಲಿಮೆಂಟ್ ಮಾಡತ್ತೆ. ಕಲ್ಲು ಗಿಲ್ಲೆಲ್ಲ ತಗೊಂಬಂದು ಅರಿಯೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಈಗ ಸದ್ಯದಲ್ಲಿ ಇರೋದ್ರಲ್ಲಿ ಇಷ್ಟು ವ್ಯವಸ್ಥೆ ಹೋಗಿ ಮಾಡ್ಕೊಬಂದ್ಬಿಡ್ಲಾ. ಸರಿ. ಅಮ್ಮು ಯಾವುದೋ ರೀಲ್ ಮಾಡುವಾಗ ನಮ್ಮ ಅಮ್ಮ ಬಂದು ಹಿಂದ್ಗಡೆ ಬೊಟ್ಲು ನಗ್ತಾ ಇತ್ತು ಅಂತ ಅಂದ್ಬಿಟ್ಟು ನಾಯಿ ತಿಂದಿದ್ದೆಲ್ಲ ಹಾಕಿ ರೆಸಿಪಿ ಮಾಡಿದ್ದೀರಾ ಅಂತ ಒಂದಿಷ್ಟು ಜನ ಕಮೆಂಟ್ ಮಾಡಿದರು. ಅದು ನನಗೂ ಗೊತ್ತಾಗಿರಲಿಲ್ಲ, ಅದು ಹಿಂದ್ಗಡೆ ನೆಗ್ತಿದ್ದು. ಆಮೇಲೆ ಅದು ಆ್ಯಕ್ಚುಲಿ ಎಲ್ಲ ಯೂಸ್ ಆಗಿ ತೊಳೆದು ಸೈಡಿಗೆ ಇಟ್ಟಿದ್ದು, ಅವಾಗ ಅದು ನೆಗ್ತಾ ಇತ್ತು. ಅದಕ್ಕೆ ಸರಿ ಎಲ್ಲ ಕಟ್ಟಾಕ್ಬಿಟ್ಟಿದ್ವಿ. ಅದನ್ನು ನನಗೆ ಪ್ರಾಣಿಗಳನ್ನ ಕಟ್ಟಾಕಕ್ಕೆ ಇಷ್ಟ ಇಲ್ಲ. ಬಟ್ ಅವು ಕಟ್ಟಾಕಲಿಲ್ಲ ಅಂದರೆ ನಮ್ಮ ಕೆಲಸಗಳಿಗೆ ತೊಂದರೆ ಮಾಡ್ತಾವಲ್ಲ ಅಂದ್ಬಿಟ್ಟು ಈ ಸರಿ ಕಟ್ಟೆ ಆಗ್ತಾ ಇರಲಿ. ಮಾಡ್ಕೊಬಂದಿನಮ್ಮ. ಈಗ ಮಾಡ್ಕೊಬಂದಿದ್ದು ಇಟ್ಕೊಳ್ಳಿ ಇಲ್ಲಿ ಒಂದು ನಿಮಿಷ. ನೋಡಿ, ಈಗ ಈ ಥರ ನೀರು ಹಾಕಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಯಾಕಂದರೆ ಒಣಮೆಣಸಿನ್ಕಾಯಿ ಜಾಸ್ತಿ ಆಗಿದೆಯಲ್ಲ ಅಂತೇಳಿ. ಮತ್ತು ಇದಕ್ಕೆ ನೀರು ಹಾಕೊಂಡು ರುಬ್ಕೊಬೇಕು. ಫ್ರೈ ಮಾಡಿದ್ವಲ್ಲ, ಇದಕ್ಕೆ ನೀರು ಹಾಕೋಬಾರ್ದು, ಇದೇ ಥರ ಇರಬೇಕು, ಉಡಿ ಉಡಿಯಾಗಿ. ಈಗ ಫಸ್ಟ್ ಮ್ಯಾರಿನೇಟ್ ಮಾಡಿಬಿಡ್ತೀರಾ. ನಮ್ಮ ಮನೆಯವ್ರು ಮ್ಯಾರಿನೇಟ್ ಚೆನ್ನಾಗಿ ಮಾಡ್ತಾರೆ, ಮಾತ್ರ ಮಿಕ್ಸ್ ಕಲ್ಸೋಕ್ಕೆ. ಇದಕ್ಕೊಂದು ಸ್ವಲ್ಪ ಪೆಪ್ಪರ್ ಹಾಕಿ, ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಲಾ? ಇದು ಖಾರ ಪುಡಿ ಯೂಸ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಐಟಮು ಕೆಂಪಗಾಗ್ಬಿಡುತ್ತೆ. ನಮಗೆ ಬೇಕಾಗಿರೋದು ವೈಟ್ ಕ್ರೀಮು. ನನ್ನ ಮಗಳು ಇವಾಗ ಸ್ಕೂಲಿಂದ ಬಂತು ಎಲ್ಲ ಇಟ್ಕೊಳ್ರಿ ಇದ್ರ ಮೇಲೆ. ಇನ್ನೊಂದು ದೊಡ್ಡದಾಗಿ ಪ್ಯಾಕೆಟ್ ಸಾಲ್ತಾ ಇಲ್ಲ. ಸಾಲಲ್ಲ ಅದು. ಕುಲಕರ್ಣಿ ಮೊಗಲೈ ಚಿಕನ್. ಅವಳಿಗೆ ಮಗಳಿಗೆ ಮೊಗಳೈ ಚಿಕನ್. ಅದರ ಅರ್ಥ ಏನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೊಗಲೈ ಚಿಕನ್. ಕೈಗೆ ಇಟ್ಕೊಳ್ಳಿರಿ. ಲೆಮನ್ ಸೀಡ್ಸ್ ಇರುತ್ತೆ, ಹೊರಗಡೆ ಹಾಕಿದ್ದೀನಿ. ಕೆಳಗಡೆ ಹಾಕಿ ಬೀಜನ. ಚಿಕನ್ಗೂ ಇದಕ್ಕೂ ಬೀಜ ಇಲ್ಲ, ಇದು ಬೇರೆ ಟೈಪು. ಒಂದೇ ಥರದ್ದು ಮಾಡಬಾರ್ದು, ಚಿಕನ್ ಮಾಡಬಾರ್ದು. ಫಸ್ಟ್ ಟೈಮ್ ನಾವು ನಮಗೂ ಹೊಸ ಅನುಭವ ಮಗಳೇ. ನಿಮ್ಗೆ ಆಡಿಯನ್ಸ್ಗೆ, ನಿಮಗೆ ಎಲ್ಲರಿಗೂ ಹೊಸ ಕ್ಯೂರಿಯಾಸಿಟಿ. ಇಷ್ಟ ಆಗ್ತೈತೆ. ಸಾಕು ಸದ್ಯಕ್ಕೆ, ಆಮೇಲೆ ನೋಡ್ಬಿಟ್ಟು ಹಾಕೋಣ. ಇಷ್ಟೇ. ಪೆಪ್ಪರು, ಉಪ್ಪು, ಒಂದಿಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಈಗ 1/4 ಗಂಟೆ ಮ್ಯಾರಿನೇಟಿಗೆ ಇಟ್ಟಿದ್ದೀನಿ ಇದನ್ನ. ಇನ್ನೆಲ್ಲ ಹಾಕಿ ಆಯಿತಾ. ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಅಲ್ಲ? ಸಾಕು. 1/4 ಗಂಟೆ ಇಟ್ಟರೆ, ಅರ್ಧ ಗಂಟೆ ಇಟ್ಟರೆ ಸಾಕು. ಇರ್ಕೊಳತ್ತೆ ಚೆನ್ನಾಗಿ. ನಿಂಬೆಹಣ್ಣು ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಬಕೆಟಲ್ಲಿ ನೀರು ತಂದು ಇಟ್ಟೋಗಿದ್ದೆ ಬರುವಾಗ, ಅಡುಗೆ ಮಾಡೋಕ್ಕಿಂತ ಮುಂಚೆ. ಬಂದು ನೋಡ್ತೀವಿ ನೀರೇ ಇಲ್ಲ. ಈ ಕಡೆ ದನ ಕುಡಿದ್ರೆ ಚೆಲ್ ಬೀಳ್ಸೋ ಇರ್ತವೆ. ನಾಯಿ ಕುಡಿದ್ರೆ 1 ಲೋಟ ಕುಡಿಬೋದು.
ನೀ ಯಾವುದೇ ಪ್ರಾಣಿ ಅಕ್ಕಿ ಬಂದು ಕುಡಿದ್ರು ಇನ್ನೇನು ಕುಡಿಯೋಕ್ಕಾಗುತ್ತೆ, ಬಕೆಟ್ ಗಟ್ಟಲೆ ಹೋಗೈತಲ್ಲ ಅದು ಬಗ್ಗು ನೋಡ್ತೀವಿ. ಅವಾಗ ಕನ್ಫರ್ಮ್ ಆಯ್ತು ದೆವ್ವ ಇದೆ ಅನ್ನೋದು. ಅದಕ್ಕೆ ಹೊರಗಡೆ ನಾವು ಅಡುಗೆ ಮಾಡ್ಕೊಳ್ಳುವಾಗ ಜೋಪಾನ ನೋಡಿ. ಇವಳು ಎದುರಾಗಿದ್ಲು ಆ್ಯಕ್ಚುಲಿ ಅಲ್ವೇನಮ್ಮ? ಇಲ್ಲ ಪಪ್ಪ ಏನೋ ಉಪಯೋಗಿಸ್ಕೊಂಡಿರ್ತಾರೆ ಅನ್ಕೊಂಡೆ. ಆಮೇಲೆ ನೋಡ್ತೀವಿ ಇಲ್ಲಿ ತುಂಬಿಡ್ತೀವಿ, ಮತ್ತೆ ಇಲ್ಲಿ ಸೊರ ಐತಿ, ತೂತ್ ಬಿದ್ದೋಗೈತೆ, ತೂತ್ ಬಕೆಟು. 1/4 ಗಂಟೆ ಆಯಿತು. ಆಯಿತು. ಇವಾಗ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಚಿಕನ್ ಹಾಕಿ ಮೊಸರು ಹಾಲು ಅದು ಹಾಕಿದ್ರೆ ಮುಗೀತು. ಸಾಕಿಷ್ಟೇ ಅಲ್ವಾ? ನಾವು ಡಯಟಲ್ಲಿದ್ದೀವಿ. ಅಲ್ಲ ಈರುಳ್ಳಿ ಫ್ರೈ ಆಗೋಷ್ಟು ಬೇಕು. ನೀವು ಡಯಟಲ್ಲಿದ್ರೇನು? ಇನ್ನೊಂಚೂರು ಹಾಕ್ತೀನಿ ಅತ್ಲೇ, ನಮ್ಮ ಮನೆಯೊಳಗೆ ಎಣ್ಣೆ ಇಷ್ಟ. ಎಣ್ಣೆ ಇಲ್ಲದೆ ಹೋದ್ರೂ ಚೆನ್ನಾಗೂ ಆಗಲ್ಲ. ಮತ್ತು ಚಿಕನಲ್ಲಿ ಸ್ಕಿನ್ ಇದ್ದರೆ ಚೆಂದ, ರುಚಿ ಜಾಸ್ತಿ. ಬಟ್ ಸ್ಕಿನ್ ಒಳ್ಳೇದಲ್ಲ ಅಂತಾರೆ. ಹಂಗೆ ಲೆಕ್ಕ ಹಾಕಿದರೆ ಚಿಕನ್ನು ಒಳ್ಳೇದಲ್ಲ ಅಲ್ವ ರೀ? ಎಲ್ಲ ಮೆಡಿಸಿನ್ಸಲ್ಲಿ ಚಿಕನ್ ಮಾಡಿರ್ತಾರೆ. ಇವತ್ತು ಯಾವ ತಾನೇ ನ್ಯಾಯವಾಗಿ ಬರ್ತಾ ಇದ್ದಾವೆ ಹೇಳು ಫುಡ್ಡು. ಚಿಕನ್ಗೆ ಇಂಜೆಕ್ಷನ್ ಚುಚ್ಚಿ ಚಿಕನ್ ದಪ್ಪ ಮಾಡ್ತಾರೆ. ಏನು ಹಿಂಗೆ ಇದು ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಎಷ್ಟು ವೆಜಿಟೇಬಲ್ಸ್ ಇಂಜೆಕ್ಷನ್ ಕೊಟ್ಟು ಮಣ್ಣೇ ಸರಿ ಇಲ್ಲ. ಈಗ ಮಣ್ಣಿಗೆ ಆ ಗೊಬ್ಬರ ಈ ಗೊಬ್ಬರ ಎಲ್ಲ ಹಾಕಿ ಮಣ್ಣೆ ಹಾಳಾಗೋಗ್ಬಿಟ್ಟಿದೆ. ಏನು ಬೆಳೆದ್ರೆ ಅದು ವಿಷನೇ. ಎಲ್ಲ ವಿಷನೇ ನಾವು ತಿಂತಾ ಇರೋದು, ಒಳಗಡೆ ತಗೊಳ್ಳೋದೇ ವಿಷ. ಅದಕ್ಕೆ ತಿಂದೇ ಇದ್ದವ್ರು ಆರೋಗ್ಯವಾಗಿರ್ತಾರೆ, ಏನು ತಿಲ್ದಿದ್ದವರೇ ಗಟ್ಟಿಮುಟ್ಟಿಯಾಗಿರ್ತಾರೆ. ಮಗಳು ಅದು ಓದ್ಕೊಬರಕ್ಕಾಗ್ತಿಲ್ಲ ನಿನಗೆ, ಅದೇ ಓದ್ಕೊಬರಕ್ಕಾಗ್ತಿಲ್ಲ. ಅಲ್ಲಿಂದ ಇಲ್ಲಿಂದ 4 ಸರಿ ಬೀಳ್ಸಿಲ್ಲ ನನ್ನ ಮಗಳು. ಈಗಷ್ಟೇ ಒಂದು ಲೋಟ ಹಾಲು ಕೊಟ್ಟು ಬಂದಿದ್ದೀನಿ. ಇಲ್ಲ ಹಾಕು ಮಗಳು. ಈರುಳ್ಳಿ ಹಾಕಿರಿ ನೀವು. ಫುಲ್ ಹಾಕ್ಬಿಡಿ. ವಾಸ್ತು ಪ್ರಕಾರ ಚೆನ್ನಾಗಿಲ್ಲ, ಹೆಣ್ಣು ಗಂಡಿನ ಬಲಗಡೆ ಕೂರಬೇಕು ಅಂತ ಇತ್ತು. ಹಾಗಾಗಿ ವಾಸ್ತು ಗುರುಗಳನ್ನ ಕೇಳಿ ಅವ್ರನ್ನ ಬಲಗಡೆ ಕೂರಿಸಿ ನಾನು ಈ ಕಡೆ ಶಿಫ್ಟ್ ಆದೆ. ಇವಾಗ ಸ್ವಲ್ಪ ಉಪ್ಪು, ಈರುಳ್ಳಿ ಫ್ರೈ ಆಗುವಷ್ಟು ಉಪ್ಪು. ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕಿದ್ರೆ. ಹಾಗಾಗಿ ನನ್ನ ಮಗಳು ಗ್ರೈಂಡ್ ಮಾಡಬೇಕು ಅನ್ನೋದಕ್ಕೆ ನಾನು ಹೋಗಲ್ಲ ಅಂತ ಹೇಳಿದೆ. ಇವಾಗ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಿ 15 ನಿಮಿಷದ ಮೇಲಾಯಿತು. ಇವಾಗ ಈರುಳ್ಳಿ ಫ್ರೈ ಆಗ್ತಿದೆಯಲ್ಲ, ಇದ್ರೊಳಗಡೆ ಇದು ಹಾಕ್ಬಿಡೋಣ. ಹಾಕಿದ್ದೀವಿ. ಇವಾಗ ಡ್ಯಾಡಿಗೆ ನಮ್ಮ ಅಮ್ಮನ ಕಟ್ ಹಾಕಿದ್ರಿ ಇಲ್ಲಿ ಯಾವುದೋ ಒಂದು ಒಂದ್ಸಲ ಇದು ಇಟ್ಕೊಳ್ಳಿದೆ ಅದು. ಇವಾಗ ಚಿಕನ್ನು ನೀರು ಬಿಟ್ಟಾಗಿದೆ, ನೀರು ಡ್ರೈ ಆಗೋಕ್ಕಾಗಿದೆ. ಅಷ್ಟರಲ್ಲಿ ನಾವು ಸ್ವಲ್ಪ ಮೊಸರು ಹಾಕ್ಬಿಡ್ತೀನಿ. ಅಂದರೆ ಇದಕ್ಕೆ ಕ್ರೀಮ್ ಹಾಕಬೇಕು. ಕ್ರೀಮ್ ಇಲ್ಲ, ಹಾಗಾಗಿ ಕೆನೆ ಇರೋ ಅಂಥದ್ದನ್ನು ಮೊಸರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಿಟ್ಟು ಬಂದುಂಟು. ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಲ ರೀ? ಕ್ರೀಮ್ ಹಾಕೋದು ಕೊನೆ ಹಂತದಲ್ಲಿ, ಈಗಲ್ಲ. ಈಗ ಮೊಸರೇ ಹಾಕ್ಬೇಕು. ಈ ಹಂತದಲ್ಲಿ ಮೊಸರು ಹಾಕ್ತಾ ಇದೆ. ಕ್ರೀಮ್ ಹಾಕೊಳ್ಳೋರು ಹಾಕೋಬೋದು. ಇವಾಗ ಒಂದು ಅರ್ಧ ಕೆಜಿ ಚಿಕನಿಗೆ ತರುವಷ್ಟು ಮೊಸರು ತಗೊಬಂದಿದ್ದು. ನೀವು ಜಾಸ್ತಿ ಹಾಕೊಳ್ಳಿ, 3 ಕಪ್ ಹಾಕೊಳ್ಳಿ. ಯಾರು ಮೊಸರು ಹಾಕೊಳ್ಳೋದು. ಮೊಸರು ಹಾಕಾಗಿದೆ. ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ, ಚಿಕನ್ ಬೇಯೋ ಅಷ್ಟು. ಈಗ ಒಂದು 1/4 ಗಂಟೆ ಬೆಂದಾಯಿತು, ಎಲ್ಲ ಚಿಕನ್ ಎಲ್ಲ ಬೆಂದಿದೆ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಮ್ಮನೆಯವ್ರು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದಾರೆ. ನೀವು ಕಡಿಮೆ ಹಾಕೊಳ್ಳಿ, ಯಾಕಂದ್ರೆ ಇವೆಲ್ಲ ಗ್ರೈಂಡ್ ಆಗಿರೋದು ಹಾಕಬೇಕು. ಈಗ ತಿಕ್ಕು ಅದೇ ಗ್ರೇವಿ ಆಗೋದು. ಈಗ ಹಾಕಿಲ್ಲ ಹೇಳ್ತೀನಿ, ಎಲ್ಲ ಕರೆಕ್ಟಾಗಿದೆ. ಹಾಕಿ. ತಡ್ರಿ, ಕುಕ್ಕಿಂಗ್ ಮಾಡುವಾಗ ಹೊಂದಾಣಿಕೆ ಆಗಬೇಕು, ಜಗಳ ಆಡಬಾರ್ದು. ಹಂಗಂತ ಹೆಂಗೆ ಬೇಕು ಹಂಗಂಗೆ ಮಾಡ್ತಾರಾ? ಹಾಕು. ಹಾಕ್ಲಾ? ಈಗೇನು ಗೋಡಂಬಿ, ಹಸಿರು ಮೆಣಸಿಕಾಯಿ ಮತ್ತು ಬಾದಾಮಿ ಏನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ, ಆ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಕೊಡಿಲ್ಲ, ನಾನು ಹಾಕ್ತೀನಿ. ನೀವು ಹಾಕಿ ಆಚೆ. ಇವಾಗ ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ ಅಂತ ಹೇಳಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ. ಈಗ ಏನಾದರೂ ಒಂದು ಮಾಡ್ತಾರೆ ನೋಡಿ, ಮೆಲ್ಲೆರಿ, ತುಂಬ ಅಮುಕ್ಬಾರ್ದು. ಏನಾದರೂ ಮಾಡ್ತಾರೆ ಅಂದರೆ ಮುಚ್ಚಿಬಿಟ್ಟು ಅಲ್ಲಾಡಿಸಿ. ಹೇಳಿಲ್ವ? ಇದನ್ನೇ ಅವ್ರು ಮಾಡೋದು. ಟೈಟಾಗಿ ಹಾಕಿದ್ರೆ ತೆಗಿಯೋದು ಹೆಂಗೆ ತೆಗಿತೀರಾ? ಚಲ್ತಿಯ ಮಗಳು ನೀನು. ಇದೊಳ್ಳೆ ಟೈಟ್ ಆಯ್ತಲ್ಲಮ್ಮ. ನೀನೇನು ಅಡುಗೆ ಮಾಡ್ತೀನಿ. ಇದೇನು ಇಷ್ಟೊಂದು ಟೈಟ್ ಆಗಿದೆಯಲ್ಲ ಇದು. ಸರಿಯಮ್ಮ, ವಿಡಿಯೋದಲ್ಲಿ ಯಾರು ನೋಡೋದು ಹಂಗಲ್ಲ ಬಟ್ಟೆಗೆ ಹಾಕೊಂಡು ತೆಗಿಬೇಕು. ಕುಡೀಲಿ ಅಂತ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಅದ್ರಲ್ಲೇನು ಕೆಟ್ಟ ಹೆಸರು? ಗಂಡ ಬೇರೆ ಹೆಂಡತಿ ಬೇರೆನಾ? ಇದು ನೋಡಕ್ಕೆ ಚೆನ್ನಾಗಿ ಕಾಣಿಸಲ್ಲ, ಬಿಳಿ ಬಿಳಿ ಇರೋದ್ರಿಂದ. ತಿನ್ನಕ್ಕೆ ಮಾತ್ರ ಸಕ್ಕತ್ತಾಗಿದೆ. ಕಂಬತ್ತಾರ ಏನಿಲ್ಲ, ನೋಡ್ಬೇಕು ಒಟ್ಟಿನಲ್ಲಿ ಏನಾಗಿದೆ ಅಂತ ನೋಡಬೇಕು. ಹಾಗಾಗಿ ನಮ್ಮ ಮಾವ ಒಂದು ರೌಂಡ್ ಬಂದು ಹಿಂಗೆ ಕಣ್ಣು ಆಡಿಸಿ. ಅಲ್ಲಿ ಏನೂ ಈಗ ಕೆಲಸ ಇರಲಿಲ್ಲ, ಸುಮ್ಮನೆ ಬಂದು ಆಯ್ತಾ ರೆಡಿನಾ ಅಂತ ಕೇಳ್ಕೊಡೋದು, ಹೋಗೋದು. ಆಮೇಲೆ ಸುಮ್ಮನೆ ಏನೋ ಜಟ್ಟಾಡ್ ಮಾಡೋರಂಗೆ ಹೋಗೋದು. ಅದು ನಾವು ಕರೆಯೋದೇ ಬೇಡ, ನಾನ್ ವೆಜ್ ಕರೆದು ಬಿಡುತ್ತೆ ನಮ್ಮ ಡ್ಯಾಡಿನ. ನೋಡೋಣ ಬರ್ತಾರೆ. ಈಗ ಅದನ್ನೇ ಹೇಳ್ತಾ ಇದ್ದೆ ಡ್ಯಾಡಿ. ನಾವು ನಮ್ಮ ಡ್ಯಾಡಿಗೆ ಈಗ ಈ ಕಡೆ ಏನು ಕೆಲಸ ಇರಲ್ಲ, ಆದರೂ ಸುಮ್ಮನೆ ಬಂದಾದರೂ ಹೋಗ್ತಾರೆ ಅಂತ. ಈಗ ಮಸಾಲೆ ಏನು ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದು, ಈ ಮಸಾಲೆ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಲಾ? ನೀವು ಹಾಕಿ ಆ ಕಡೆಯಿಂದ ಮೇಲೆ ಫುಲ್ ಹಾಕ್ಬಿಡಿರಿ. ಫುಲ್ ಹಾಕಿದ್ರೆ ಅಲ್ಲ, ಒಂಚೂರು ನೋಡಿ ಹಾಕಿ. ಇಲ್ಲಿಗೆ ಒಂಚೂರು ಹಾಕಿ. ಮತ್ತೆ ಕೆನೆ ಹಾಕ್ತಾ ಇದ್ದೀನಿ ಸ್ವಲ್ಪ. ಹಾಲು ಅರ್ಧ ಆದಷ್ಟು ಹಾಲು ಹಾಕ್ಕೊಂತೀನಿ. ನೀವು ಕ್ರೀಮು ಮತ್ತು ಹಾಲು ಹಾಕೊಳ್ಳಿ. ನಾವು ಕೆನೆ ಹಾಕೊಂಡಿದ್ದೀವಿ, ಹಾಕೋರು ಹಾಕೊಳ್ಳಿ. ಮನೇಲಿ ಕೆನೆ ಇದ್ದವರು. ನಮ್ಮ ಇದರಲ್ಲಿ ವೆಜ್ ಮಾಡಿ ಅಂತ ಹೇಳ್ತಾರೆ. ನಿಜಲ್ಲಿ ವೆಜ್ ಮಾಡಿದ್ರೆ ಯಾರೂ ನೋಡಲ್ಲ.
ಆಸಕ್ತಿನೇ ಇಲ್ಲ ಒಬ್ರಿಗೆ. ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ದಿನ ಒಂದೊಂದು ರೆಸಿಪಿ ಹಾಕೋಣ ಅಂತ ಮಾಡಿದರೆ 600 700, ಇವತ್ತಾಗಿ ನೋಡಿದರೆ ಅದು 900 ಓಡಿದೆ. ಒಬ್ಬರು ನೋಡೋದು ಎಲ್ಲ ಮಾಂಸಾಹಾರಿಗಳೇ ಜಾಸ್ತಿ ಇರೋದು. ಮತ್ತೆ ಇವಾಗ ನಮ್ಮ ಪಪ್ಪ ರೀಪ್ಲಾಂಟೇಷನ್ ಮಾಡಿಸ್ತಾ ಇದ್ದಾರೆ. ಕೆಲವರು ಲಾಸ್ಟ್ ಟೈಮ್ ಮಾಡಿದಾಗ ತುಂಬ ಜನ ಕೇಳ್ತಾ ಇದ್ರಿ ಯಾವ ಥರ ಕಾಫಿ ಹಾಕೋದು, ಅದ್ರದ್ದು ಫಸ್ಟ್ ಸ್ಟಾರ್ಟಿಂಗಿಂದ ಹೆಂಗೆ ನೀವು ಕಾಫಿ ಎಲ್ಲಿಂದ ತೊಗೊಬಿಟ್ಟು ಬಂದ್ರಿ, ಎಷ್ಟು ಅಡಿಗೆಲ್ಲ ಹಾಕಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ. ನಿಮಗೆ ಅದು ಬೇಕು ಅಂದರೆ ಅದ್ರ ಮಾಹಿತಿ ಈಗ ನಮ್ಮ ಪಪ್ಪ ಈಗ ಸ್ಟಾರ್ಟ್ ಮಾಡಿದ್ದಾರೆ, ಈಗ ಒಂದು ವೀಕಿಂದ ಫುಲ್ ಮಾಹಿತಿ ಬೇಕು ಅಂದರೆ ಹೇಳಿ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಲಾಸ್ಟಿಗೆ ಸಾಂಬಾರ್ ಸೊಪ್ಪು ಬದಲು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಫೈನಲಿ ಚಿಕನ್ ಮೊಗಲೈ ಕಂಪ್ಲೀಟಾಗಿ ರೆಡಿ ಆಗಿದೆ. ಈಗ ಇದು ರೆಸಿಪಿ ನಿಮ್ಗೆ ನೆನಪಾಗ್ತಾ ಇಲ್ಲ ಅಂದರೆ ನಿಮ್ಗೆ ಯಾರಿಗಾದ್ರೂ ಮಗಳಿದ್ರೆ ಮಗಳು ಮೊಗಲೈ ಅಲ್ವಾ ಮಗಳೇ? ಹಂಗಾಗಿ ನಾನು ಹಂಗೆ ನೆನೆಸ್ಕೊಳ್ತಾ ಇರೋದು ಚಿಕನ್ ಮೊಗಲೈ ರೆಸಿಪಿ. ಮೊಗಲೈ ಚಿಕನ್ ರೆಡಿಯಾಗಿದೆ, ತುಂಬಾ ಚೆನ್ನಾಗಿದೆ. ಈಗ ನಮ್ಮನೆಯವರಿಗೆ ರೈಸ್ ಜೊತೆ ಕೊಡ್ತೀನಿ, ಹೇಗಿದೆ ಅಂತ ನೋಡ್ತಾರೆ. ಇದೆ ರೀ, ನಾನು ಕೊಡ್ತೀನಿ. ಚೆನ್ನಾಗಿದೆಯಾ? ಸಖತ್ತಾಗಿದೆಯಾ? ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.